ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಕೆಪಿಎಸ್ಸಿ ವಿಚಾರದಲ್ಲಿ ಉತ್ತರ ನೀಡಿದ್ದಾರೆ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಇರ್ತಕ್ಕಂಥ ಪ್ರಶ್ನೆ, ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಪರದಾಡ್ತಾ ಇದ್ದಾರೆ. ಇವತ್ತು ಪಕ್ಷಾತೀತವಾಗಿ ವಿಚಾರವನ್ನು ಎಲ್ಲರೂ ಕೂಡ ಇದ್ರ ಪರವಾಗಿದ್ದಾರೆ. ಏನು ಲೋಪದೋಷಗಳು ಆಗಿದೆ, ಅದು ಆಗಿರ್ತಕ್ಕಂಥ ಕಾರಣಗಳೇನು, ಎಲ್ಲ ಒಂದು ಕಡೆ ಅಕೌಂಟಬಿಲಿಟಿ ಇರಲೇಬೇಕಾಗ್ತದೆ. ಯಾಕಂದರೆ ಇದು ಹಲವಾರು ವರ್ಷಗಳಿಂದ ಪರೀಕ್ಷೆಗಳು ಆಗೋದು, ಪರೀಕ್ಷೆ ಆದಮೇಲೆ ಅದು ಫಲಿತಾಂಶ ಹೊರಬರೋದಿಲ್ಲ, ಫಲಿತಾಂಶ ಹೊರ ಬಂದ ಮೇಲೆ ಅದು ಇಂಟರ್ವ್ಯೂ ಬರೋದಿಲ್ಲ. ಈ ರೀತಿ ಅನೇಕ ಲೋಪದೋಷಗಳು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇದೆ. ಬಟ್ ಈಗ ಏನು ಗಂಭೀರವಾಗಿದ್ದಿರ್ತಕ್ಕಂಥ ಪ್ರಶ್ನೆ ಏನಿದೆ, ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಳ್ಳೆ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಒಂದು ಲಾಜಿಕಲ್ ಎಂಡಿಗೆ ಹೋಗಲೇಬೇಕಾಗ್ತದೆ. ಆ ವಿದ್ಯಾರ್ಥಿಗಳ ಭವಿಷ್ಯ ಏನಿದೆ ಅದು ಅನ್ಯಾಯ ಆಗಬಾರ್ದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಆಗಬೇಕು, ಮರುಪರೀಕ್ಷೆನೂ ಆಗಬೇಕು. ಒಂದು ಪದೇ ಪದೇ ಈ ರೀತಿ ಪುನರಾವರ್ತನೆ ಆಗದ ರೀತಿಯಲ್ಲಿ ಸರ್ಕಾರ ಇದ್ರ ಬಗ್ಗೆ ಬಿಗಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಇದು ಉದ್ದೇಶ. ಸರ್, ಈಗ ವಿಶೇಷವಾಗಿ ಇಲ್ಲಿ ಎರಡು ಅಂಶಗಳಿದ್ದಾವೆ. ಒಂದು, ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರ್ತಕ್ಕಂಥ ತಪ್ಪು ಟ್ರಾನ್ಸ್ಲೇಷನಲ್ಲಿ. ತಮಗೆ ಗೊತ್ತಿದೆ, ಹಳ್ಳಿಯಲ್ಲಿರುವ ಎಲ್ಲ ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ. ಯಾಕಂದರೆ ಕನ್ನಡ ಅನ್ನದ ಭಾಷೆ ಅಲ್ಲ ಅಂತ ಎಲ್ರಿಗೂ ಅನಿಸ್ಬಿಟ್ಟಿದೆ. ಪ್ರತಿಯೊಂದು ತಂದೆ ತಾಯಿಗಳಿಗೆ ಕನ್ನಡದಲ್ಲಿ ಓದಿದ್ರೆ ನಮ್ಗೆ ಕೆಲಸ ಸಿಕ್ಕೋದಿಲ್ಲ, KS ಆಗೋದಿಲ್ಲ, IAS ಆಗೋದಿಲ್ಲ, ಡಾಕ್ಟರ್ ಆಗೋದಿಲ್ಲ, ಇಂಜಿನಿಯರ್, ಈ ರೀತಿಯ ಭಾವನೆ. ಇದರ ನಡುವೆ ಇದಾಗಿದೆ. KPSC ಬರೀಲಿಕ್ಕೆ ಒಂದು ಅವಕಾಶ ಕೊಟ್ಟಾಗಲೂ ಕೂಡ, ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಕೊಟ್ಟಾಗಲೂ ಕೂಡ ಟ್ರಾನ್ಸ್ಲೇಷನ್ನಲ್ಲಿ ಆಗಿರ್ತಕ್ಕಂಥ ತಪ್ಪಿನಿಂದಾಗಿ ಆ ಮಕ್ಕಳು ಇವತ್ತು ಬೀದಿಗೆ ಬರೋಂಗಾಗಿದೆ. ಇದು ಬಹಳ ಕೆಟ್ಟ ಮೆಸೇಜನ್ನು ಕನ್ನಡಕ್ಕೆ, ಕನ್ನಡ ಶಿಕ್ಷಣಕ್ಕೆ, ಕನ್ನಡ ಶಾಲೆಗಳಿಗೆ, ಕನ್ನಡದಿಂದನೇ ಬಂದಿರತಕ್ಕಂಥ ಮಕ್ಕಳಿಗೆ ಬಹಳ ದೊಡ್ಡ ಲೋಪ ಆಗ್ತಾ ಇದೆ. ಅದರಿಂದ ಇಲ್ಲಿ ನೇಮಕ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ, ಇವರು ಅತ್ಯಂತ ಬೇಜವಾಬ್ದಾರಿ ಅಧಿಕಾರಿಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಸದಸ್ಯರನ್ನ ಯಾರು ನೇಮಕ ಮಾಡಿದ್ದು? KPSC ಸದಸ್ಯರನ್ನ ಒಂದು ಕ್ವಾಲಿಟಿ ವ್ಯಕ್ತಿಗಳನ್ನು ಇವತ್ತು ಮಾಡಬೇಕು. ಅದು ನಮ್ಮ ಸರ್ಕಾರ ಇರ್ಬೋದು, ನಿಮ್ಮ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು. ನನಗೆ ಬೇಕಾದವನು ಇನ್ನೇನೋ ಇದು ಅಂತೇಳಿ ಹೇಳಿ ಮಾಡಿದ್ರೆ ಇವತ್ತು KPSC ನೀವೇ ಹೇಳಿದ್ರಲ್ಲ, ನಾವು ಮೊನ್ನೆ ಹೇಳಿದ್ದೀವಿ, ಒಳ್ಳೆ ಅಧಿಕಾರಿಗಳು ಇಲ್ಲಿ ಬರಬೇಕು, ಇಡೀ ಕಾರ್ಯಾಂಗ ದಕ್ಷತೆಯಿಂದ ಇರಬೇಕು. ಏನು ಪ್ರಯೋಜನ ಆಗುತ್ತೆ ಸರ್? ನಮ್ಮ ಅಧಿಕಾರಿಗಳು, ನೌಕರರು ಹೊಸಲು ದಾಟಿ ಒಳಗೆ ಬರೋದ್ರೊಳಗಾಗಿ ಭ್ರಷ್ಟರಾಗೆ ಒಳಗೆ ಬಂದ್ಬಿಟ್ರೆ ಭವಿಷ್ಯದ ಕರ್ನಾಟಕ ಏನಾಗ್ಬೋದು? ಆದ್ರಿಂದ ಇವ್ರ ಮೇಲೆ ಶೀಘ್ರ ಕ್ರಮ ಆಗಬೇಕು. ಎರಡನೇದು, ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಲೋಪ. ನಾವು ಎಲ್ಲದನ್ನು ಎಲ್ಲ ಸಂದರ್ಭದಲ್ಲಿ ಕೂಡ ಬಹಳ ಲೈಟರ್ ವೇನಲ್ಲಿ ನಾವು ತಗೊಂಡಿದ್ದೀವಿ. ಈಗ PSI ಪರೀಕ್ಷೆ ಹಗರಣ ಇರ್ಬೋದು, ಶಾಸಕ ಶಿಕ್ಷಕರನ್ನ ನೇಮಕ ಮಾಡಿರ್ತಕ್ಕಂಥ ಹಗರಣ ಇರ್ಬೋದು. 5-6 ವರ್ಷದ ನಂತರ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬಂದ್ವಿ, ಗೊತ್ತಿದೆ ನಿಮಗೆ. ಇಂಜಿನಿಯರ್ಗಳನ್ನ ಆಯ್ಕೆ, ಪ್ರತಿಯೊಂದು ಪರೀಕ್ಷೆ ನಮ್ಮಲ್ಲಿ ನಡೆಸಲಿಕ್ಕೆ ಬಿಡೋದಿಲ್ಲ ಕೆಲವರು ಅಂತೇಳಿ ಆಗೋದಾದ್ರೆ, ಹಾಗಾದ್ರೆ ಪರೀಕ್ಷೆನೇ ನಡೆಸಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳುವಂಥದ್ದಾಗಲಿ. ಆದರೆ ನಾಳೆ ಏನು ಮಾಡೋದಕ್ಕಾಗುತ್ತೆ? ಈ ಸವಾಲನ್ನು ನಾವು ದಕ್ಷತೆಯಿಂದ ನಿರ್ವಹಿಸಬೇಕಲ್ಲ. ಇಡೀ ವ್ಯವಸ್ಥೆಯನ್ನು ಯಾರೋ ಕೆಲವರು ಹಾಳು ಮಾಡ್ತಾರೆ. ನಾವು ಎಕ್ಸಾಮಿನೇಷನ್ನಲ್ಲಿ ಆಟ ಆಡ್ತೀವಿ ಅಂತ ಹೇಳಿ ಆಗೋದಾದ್ರೆ ಅವ್ರನ್ನ ಹಿಡಿದು ಸರಿಯಾದಂಥ ಶಿಕ್ಷೆ ಕೊಟ್ಟು ಇದು ಮಾಡಬೇಕಲ್ಲ. ಇಲ್ಲದ್ರೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಹೇಗೆ ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ಆಗಬೇಕು. ಅದು ಸರ್ಕಾರದ ಲೆವೆಲಲ್ಲಿ ನೀವು ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಎಲ್ಲರೂ ಸೇರಿ. ಇಲ್ಲರಿ ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ ಸರ್ ಇದು. ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಇವತ್ತು ಬೀದಿ ಮೇಲೆ ಇದ್ದಾರೆ, ಎಷ್ಟು ಸಾರಿ ಬರಬೇಕಾಗ್ತದೆ, ಯಾವ ರೀತಿ ಇದು ಅದನ್ನು ಸರಿಪಡಿಸೋದು ಹೇಗೆ ಅಂತ ಹೇಳಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಚಿಂತನೆ ಮಾಡಿ ಆ ಎಕ್ಸಾಮಿನೇಷನ್ ಸರಿಪಡಿಸುವಂತ ವಿಧಾನವನ್ನು ಸರಿಪಡಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಕ್ಲಾರಿಫಿಕೇಶನ್ ಸಂಬಂಧಪಟ್ಟ ಅದು ಶಾರ್ಟ್ ಮಾಡಿ ಸ್ಪೆಸಿಫಿಕ್ ಆಗಿ ಸುರೇಶ್. ಮಾನ್ಯ ಅಧ್ಯಕ್ಷರೇ, ನಮ್ಮ ಕಡೆ ಒಂದ್ ಸ್ವಲ್ಪ ನಾವು ಅವಕಾಶ. ಮಾನ್ಯ ಅಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಇವತ್ತು ಇಡೀ ರಾಜ್ಯದ ವಿದ್ಯಾವಂತ ವಿದ್ಯಾರ್ಥಿಗಳ ಮುಂದೆ ಏನೊಂದು ದೊಡ್ಡ ಪ್ರಶ್ನೆ ಐತಿ.
ಆ ಪ್ರಶ್ನೆ ಬಗ್ಗೆ ಬಹಳ ಉತ್ತಮವಾದ ನಿರ್ವಹಣೆ ಸೂಚನೆಯನ್ನು ತೆಗೆದುಕೊಂಡು ಬಂದರು. ಅದಕ್ಕೆ ತಾವು ಅದರ ಚರ್ಚೆಗೆ ಅವಕಾಶ ಮಾಡಿಕೊಟ್ರಿ. ಭಾಳ ಗಂಭೀರವಾಗಿ ಅದರ ಬಗ್ಗೆ ಅಭ್ಯಾಸ ಮಾಡಿ ಅವರೆಲ್ಲ ವಿಷಯಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟರು. ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ವಚ್ಛ ಮನಸ್ಸಿಂದ, ಮುಕ್ತ ಮನಸ್ಸಿಂದ ಅದನ್ನು ಪರಿಶೀಲಿಸಿದ್ದಾರೆ. ಇದರಲ್ಲಿ 2 ವಿಷಯಗಳನ್ನು ಅವರು ಸದನದ ಮುಂದೆ, ರಾಜ್ಯದ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ತಗೊಂಬಂದಿದ್ರು. ಒಂದು, ಈಗ ನಡೆದಿರುವಂಥ ಪರೀಕ್ಷೆಯಲ್ಲಿ ಭಾಷಾಂತರದ ತೊಂದರೆ. ಎರಡನೇದ್ದು KPSCಯಲ್ಲಿರುವಂಥ ಭ್ರಷ್ಟಾಚಾರದ ಬಗ್ಗೆ. ಈಗ ನಾವು ಸರ್ಕಾರದಿಂದ, ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಮಾಡೋದು ಇವೆರಡೂ ವಿಷಯಗಳ ಬಗ್ಗೆ ಅವ್ರದ್ದು ಸ್ಪಷ್ಟ ಒಂದು ಡಿಸಿಷನ್ನು, ಅವ್ರದ್ದು ನಿಲುವು ಗೊತ್ತಿದೆ. ಆದರೆ ಅದ್ರ ಬಗ್ಗೆ ಒಂದು ಡಿಸಿಷನ್, ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ಏನು ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕಾಗಿದೆ. ಇವತ್ತು ಸುಮಾರು 2 ಲಕ್ಷದ ಚಿಲ್ಲರ ಜನ ಎಕ್ಸಾಮಿಗೆ ಕುಂತಿದ್ರು. ಶ್ರೀ ಅಶೋಕ್ ಅವ್ರು ಹೇಳ್ದಂಗೆ ಮೊದಲೇ ಸರ್ತಿ ಮಾಡಿದಾಗ 59 ತಪ್ಪುಗಳು, ಎರಡನೇ ಸರ್ತಿ ಅವ್ರು ಎಕ್ಸಾಮಿನೇಷನ್ ಮಾಡಿದಾಗ 79 ತಪ್ಪುಗಳು ಬಂದಿದ್ದಾವೆ. ಈ ತಪ್ಪುಗಳು ಯಾಕೆ ಬಂದಿದ್ದಾವೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ. ಅದು ನನಗನ್ಸಿದ ಮಟ್ಟಿಗೆ ಅಧಿಕಾರಿಗಳು ಕೂಡ ತೊಗೊಂಬಂದಾರೋ ಇಲ್ಲ ಅವ್ರ ಗಮನಕ್ಕೆ ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದೇನು ಭಾಷಾಂತರ ಏನು ಮಾಡಿದ್ದಾರೆ, ಆ ಭಾಷಾಂತರ ಮಾಡಿದವರು ಯಾರು ತಜ್ಞರಲ್ಲ. ಅವರು ಒಬ್ಬ ಥರ್ಡ್ ಪಾರ್ಟಿ ಕಡೆಯಿಂದ ಇದನ್ನು ಭಾಷಾಂತರ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದು 1ನೇ ಸರ್ತಿ ಇದು ಪ್ರಾಬ್ಲಮ್ ಆದಾಗ, ತಮ್ಮ ಗಮನಕ್ಕೆ ಬಂದಾಗ ಅವರು ಅದನ್ನು ಭಾಳ ಸೀರಿಯಸ್ ಆಗಿ ಅಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್, ಚೀಫ್ ಎಕ್ಸಾಮಿನೇಷನ್ ಕಂಟ್ರೋಲರ್ ನೋಡಬೇಕಾಗಿತ್ತು. ಆದರೂ ಅವ್ರದ್ದು ಎಷ್ಟು ಕ್ಯಾಶುವಲ್ ಅಪ್ರೋಚ್ ಅಂತಂದ್ರೆ 2ನೇ ಸರ್ತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಕೂಡ ಅದನ್ನು ಟ್ರಾನ್ಸ್ಲೇಷನ್ ಮಾಡಕ್ಕೆ ಕೊಟ್ಟಿದ್ದು ಥರ್ಡ್ ಪಾರ್ಟಿಯಿಂದ, ಯಾವುದೋ ಭಾಷಾಂತರ ತಜ್ಞರಿಂದ ಅಲ್ಲ. ಇದ್ರ ಬಗ್ಗೆ ತಾವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಆಮೇಲೆ ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಏನೈತಿ KPSCದು, ಅಲ್ಲಿ ಚೀಫ್ ಎಕ್ಸಾಮಿನೇಷನ್ ಆಫೀಸರ್ ಏನಿರ್ತಾರ ಅವರು ನಮ್ಮ ರಾಜ್ಯದವರಲ್ಲ, ಅವರು ಹೊರ ರಾಜ್ಯದ IAS ಆಫೀಸರ್. ಓಟಾ ಕಮಿಟಿ ಶಿಫಾರಸು ಇಲ್ಲ, ಯಾವ್ದಾರು ಇರ್ಲಿ, ಲೋಕಲ್ನವ್ರಿಗೆ ಬೇಡ ಅಂತ ಹೇಳಿ ಇರ್ಲಿ, ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಇರ್ಲಿ. ಅದ್ರ ಪ್ರಕಾರ ಇದ್ದವರು ಅವರು ಬೇರೆ ರಾಜ್ಯದ IAS ಆಫೀಸರ್. ಅವರು ತಮ್ಮ ಇಂಟ್ರೆಸ್ಟ್ಲೇ ಬಂದಿರ್ತಾರೋ ಅಥವಾ ಅವ್ರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮೇಲೆ ಇಲ್ಲಿ ಬಂದಿರ್ತಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಕ್ಯಾಶುವಲ್ ಅಪ್ರೋಚ್, ಇದಕ್ಕೆ ನೀವು ಒಂದು ಭಾಳ ಉತ್ತಮವಾಗಿ ಹೇಳಿದ್ರಿ. ಇದನ್ನು ನಾವು ಕ್ರಿಮಿನಲ್ ಆ್ಯಕ್ಷನ್ ತೆಗೆದುಕೊಂಡು ಬಗ್ಗೆ ವಿಚಾರ ಮಾಡ್ತೇವೆ ಅಂತ. ಹಾಕ್ರಿ ಅಂಥವ್ರನ್ನೆಲ್ಲ ಜೈಲಿಗೆ ಹಾಕ್ರಿ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದ ಭವಿಷ್ಯದ ಜೊತೆ ಆಟ ಆಡುವಂಥವ್ರನ್ನ ಜೈಲಿಗೆ ಹಾಕ್ರಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ರಿ. IAS ಆಫೀಸರ್ಗಳು ಅಂತಂದ್ರೆ ಅವ್ರಿಗೇನು ಸಂಪೂರ್ಣ ಬಾರಾಕೂನ್ ಮಾಫ್ ಏನ್ರಿ ಅವ್ರಿಗೆ? ಇಷ್ಟೆಲ್ಲ ನಿಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಟ್ವೀಟ್ ಮಾಡ್ತಾರಂತಂದ್ರೆ ಅದಕ್ಕೆ ಒಂದು ರೀತಿ ಕ್ಯಾಶುವಲ್ ಆಗಿ ಮುಖ್ಯಮಂತ್ರಿಗಳನ್ನೇ ಅವಹೇಳನ ಮಾಡುವಂಥ ಟ್ವೀಟ್ ಅವ ಮಾಡ್ತಾನಂತಂದ್ರೆ ಅವ್ರನ್ನ ಜೈಲಿಗೆ ಹಾಕ್ರಿ ನೀವು. ಯಾವ ರೀತಿ ದುರಂಕಾರ ಅವ್ರದ್ದು? ಆ ದುರಂಕಾರದ ಬೆಲೆ ಯಾರು ಕೊಡ್ತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ನಮ್ಮ ಧಾರವಾಡ ಸರ್ ನಿಮಗೆ ಗೊತ್ತಿದ್ದಂಗೆ ಭಾಳಷ್ಟು ಜನ ಉತ್ತರ ಕರ್ನಾಟಕದ ಜನ ಅಲ್ಲ, ಅಲ್ಲಿ ಹುಡುಗರು ಅಲ್ಲಿ ಕಲಿಯಕ್ಕೆ ಬಂದಿರ್ತಾರೆ. 3, 4, 5 ವರ್ಷ ಪಾಪ ಅವು ಅಲ್ಲಿ ಕಲಿತಿರ್ತಾವೆ. ನಾವೆಲ್ಲರೂ ಊಟಕ್ಕೆ ಹೋಗ್ತೇವಲ್ಲ, ಅಲ್ಲಿ ಊಟಕ್ಕೆ ಹೋದಾಗ ಊಟಕ್ಕೆ ನೀಡಕ್ಕೆ ಬಂದಿರ್ತಾರೆ ಅವು. ಯಾಕಂದ್ರೆ ಅವ್ರಿಗೆ ಅಪ್ಪ ಅವ್ವ ಅವರಿಗೆ ಅಲ್ಲಿ ಇಟ್ಟು ಕಲಿಸುವಂಥ ಶಕ್ತಿ ಇರುವುದಿಲ್ಲ. ನಮ್ಮ ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ ಯಾವುದೋ ಮದುವೆ ಆದರೂ ಕೂಡ ಈಗ ಅವು ಪಾಪ ಊಟಕ್ಕೆ ನೀಡಕ್ಕೆ ನಿಂತಿರ್ತಾರಲ್ಲ, ಅಥವಾ ನಾವೆಲ್ಲರಲ್ಲೇ ಸರ್ವ್ ಕುತ್ಕೊಳ್ಳುವಂಥ ವ್ಯವಸ್ಥೆ ತಂದ್ರೆ ತಂದು ಕೊಡೋ ಹುಡುಗರು ಎಷ್ಟು ಕಲ್ತು ಹುಡುಗರು ಪಾಪ ಏನು ಆಸೆ ಇಟ್ಕೊಂಡು ಅವ್ರು ತಮ್ಮ ಜೀವನದಲ್ಲಿ ಈ ಎಕ್ಸಾಮಿನೇಷನ್ನ ಬರೆಯಕ್ಕೆ ಕುಂತಿರ್ತಾರೆ. ಅಂಥವ್ರಿಗೆ ಇಂಥವ್ರಿಂದ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಮುಖ್ಯಮಂತ್ರಿಗಳೇ, ಇದ್ರ ಬಗ್ಗೆ ತಾವು ಲಕ್ಷ್ಯ ಕೊಡಬೇಕು.